ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೊಂದು ಹಚ್ಚ ಹಸಿರಿನಿಂದ ತುಂಬಿದ ಊರು, ನೀರಿನ ಗುಣುಗುಟ್ಟುವ ವಾತಾವರಣ. ಅಂತಹ ಊರಲ್ಲಿ ರೇವಣ್ಣನ ಸಣ್ಣ ಮನೆ ನಿಂತಿತ್ತು. ರೇವಣ್ಣನ ಹೆಂಡತಿ ಸುಗುಣ ಆ ಮನೆಗೆ ಪ್ರಾಣವಾಗಿದ್ದಳು. ರೇವಣ್ಣನು ಅವಳನ್ನು ಮದುವೆಯಾಗಲು ಮೂಲ ಕಾರಣವೇ ಅವಳಲ್ಲಿನ ಹಿಂದಿನ ಭಾಗದ ಸಿರಿತನ. ಅದನ್ನು ನೋಡುತ್ತಿದ್ದರೆ ಎಂಥವರ ಮನಸ್ಸಾದರೂ ಕರಗುತ್ತೆ. ಹಾಗಾಗಿ ಅವಳ ಕತ್ತಿಗೆ ತಾಳಿ ಕಟ್ಟುವ ಮೊದಲೇ ರಾಜಮಹಾರಾಜರ ಖಡ್ಗದಂತೆ ಬಲಿಷ್ಠವಾಗಿದ್ದ ತನ್ನ ಕಪ್ಪು ಬಣ್ಣದ ಖಡ್ಗವನ್ನು ಅವಳಿಗೆ ತೋರಿಸಿ, ಅವಳಿಗೆ ಅದರ ಮೇಲೆ ಅತಿಯಾದ ಆಸೆ ಹುಟ್ಟುವಂತೆ ಮಾಡಿ, ತುಟಿ ಬಿಡಿಸದೆ ಮೌನವಾಗಿದ್ದ ಹೂವಿನೊಳಗೆ ನುಗ್ಗಿಸಿಯೇ ಬಿಟ್ಟಿದ್ದ. ಇದರಿಂದ ಸುಗುಣಾಳಿಗೆ ಅದರ ಮೇಲೆ ಅಪಾರವಾದ ಗೌರವ ಮತ್ತು ತನ್ನ ಮನಸ್ಸಿನಲ್ಲಿ ಪಂಚಪ್ರಾಣವಾಗಿ ನೆಲೆಯೂರಿತ್ತು. ಸುಂದರವಾದ ಬೆಟ್ಟಗಳ ಪ್ರದೇಶದಲ್ಲಿ ನಯನ ಮನೋಹರವಾದ ಸುರಂಗವನ್ನು ನೋಡಿದಾಗ ಅದರೊಳಗೆ ಒಮ್ಮೆಯಾದರೂ ಹೋಗಿರಬೇಕು ಅಂತ ಆಸೆಯಾಗುತ್ತೋ, ಅದೇ ರೀತಿ ಅವಳಲ್ಲಿರುವ ಹಿಂದಿನ ಭಾಗವನ್ನು ನೋಡುತ್ತಿದ್ದರೆ ಎಂಥವರಿಗಾದರೂ ಅಂತಹ ರಮಣೀಯವಾದ ಸೊಬಗನ್ನು ಕಣ್ತುಂಬಿಕೊಂಡು ಅವುಗಳ ನಡುವಲ್ಲೊಂದು ಸುಂದರವಾದ ಸುರಂಗವನ್ನು ಕೊರೆದು ತಮ್ಮ ಅಮೂಲ್ಯವಾದ ಜೀವನವನ್ನು ಪಾವನಗೊಳಿಸಬೇಕು ಅಂತ ಆಸೆ ಪಡುತ್ತಿದ್ದರು. ಆದರೆ ಅಂತಹ ಭಾಗ್ಯ ಸಿಕ್ಕಿದ್ದು ಮಾತ್ರ ರೇವಣ್ಣನಿಗೆ. ಅವರಿಗೆ ರೇವತಿ ಅನ್ನುವ ಮಗಳು ಮತ್ತು ರಾಜ ಅನ್ನುವ ಮಗನಿದ್ದ. ರೇವತಿಯನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದಾಗ ಇಡೀ ಮನೆ ಖಾಲಿಯಾದಂತೆ ಅನಿಸುತ್ತಿತ್ತು. ನಂತರ ರಾಜ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಪ್ರಿಯಾ ಎನ್ನುವವಳನ್ನು ಪ್ರೀತಿಸಿ ಯಾರಿಗೂ ಹೇಳದೆ ಮದುವೆಯಾಗಿ ಅಲ್ಲೇ ನೆಲೆಗೊಳಿಸಿದ. ಆಗ ಮನೆಯಲ್ಲಿ ರೇವಣ್ಣ ಮತ್ತು ಸುಗುಣ ಮಾತ್ರ ಉಳಿದರು. ಅವರಿಬ್ಬರ ಪ್ರೀತಿಯ ಬಾಂಧವ್ಯವೇ ಅವರಿಗೆ ಜಗತ್ತಾಗಿತ್ತು. ರೇವಣ್ಣ ಏನನ್ನೇ ತಪ್ಪಿಸಿದರೂ ಪ್ರತಿದಿನ ಸುಗುಣಾಳ ಚಪಾತಿಯನ್ನು ತಿಂದು ಚಡಿಯೇಟು ಕೊಡುವುದನ್ನು ಯಾವತ್ತೂ ಮರೆಯುತ್ತಿರಲಿಲ್ಲ. ರೇವಣ್ಣನಿಗೆ ಸುಗುಣಾಳ ಕಾಲಿಗೆ ನಮಸ್ಕಾರ ಮಾಡಿ ಮುದ್ದಾದ ಹೂವಿಗೆ ಕಂಬ ಹಾಕಿ ಬಡಿಯದಿದ್ದರೆ ಮರುದಿನ ಕೆಲಸಕ್ಕೆ ಹೋಗಲು ಮನಸ್ಸೇ ಆಗುತ್ತಿರಲಿಲ್ಲ. ಆದರೆ ಸುಗುಣ ಮಾತ್ರ, ರೀ ಏನಿದು, ಇದನ್ನು ಇನ್ನೂ ಬಿಟ್ಟಿಲ್ಲವಾ ಅಂತ ಕೇಳಿದರೆ, ನಾಳೆ ನನಗೆ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ ಕಣೆ ಎಂದು ಬೆಳಗಿನ ಜಾವವೇ ಹಣ್ಣುಗಳನ್ನು ತಿಂದು ನಿಂತಿದ್ದ ಕಂಬದಿಂದ ಚೆನ್ನಾಗಿ ಬಡಿದು ಸೂರ್ಯನ ಬೆಳಕು ಬೀಳುವ ಮೊದಲೇ ಅದರೊಳಗೆ ನೀರು ಹಾರಿಸಿ ಇವತ್ತು ಇಷ್ಟು ಸಾಕು ಅಂತ ಹೇಳುತ್ತಿದ್ದ. ಆದರೆ ಜಗತ್ತು ಅಷ್ಟು ದಯನೀಯವಾಗಿರಲಿಲ್ಲ. ಒಂದು ದಿನ ಯಾವುದೇ ಮುನ್ಸೂಚನೆ ಇಲ್ಲದೆ ಸುಗುಣ ಹೃದಯಾಘಾತದಿಂದ ತೀರಿಕೊಂಡಳು. ಅವತ್ತಿನಿಂದ ಆ ಸಿಹಿ ಮಾತುಗಳು, ನಗು, ಬಿಡಿಸಿಕೊಟ್ಟ ಚಪಾತಿ ತಿನ್ನುವುದು, ಹೂವಿಗೆ ಕಂಬದಿಂದ ಏಟು ಕೊಡುವುದು ಎಲ್ಲವೂ ಕೂಡ ಒಮ್ಮೆಲೆ ನಿಶಬ್ದವಾದವು. ಅವತ್ತಿನಿಂದ ರೇವಣ್ಣನ ಜಗತ್ತೇ ಕುಸಿದು ಬಿದ್ದು ಪೂರ್ಣವಾಗಿ ಒಂಟಿಯಾದ. ಅವನು ತುಂಬ ಬಲಿಷ್ಠವಾಗಿದ್ದ ನಿಜ, ಆದರೆ ತನ್ನೊಳಗಿದ್ದ ಒನಕೆಯನ್ನು ಸಿಕ್ಕಿಸಲು ಏನೂ ಕೂಡ ಸಿಗದೆ ನಡುಗತೊಡಗಿದ. ಕೊನೆಗೆ ಎಲ್ಲರ ಹಾಗೆ ತಾನೂ ಕೂಡ ಜಟಕ ಗಾಡಿ ಹೊಡೆದು ಜೀವನವನ್ನು ನಡೆಸಲು ಪ್ರಾರಂಭಿಸಿದ. ತನ್ನ ದಣಿಯಾಗಿದ್ದ ಸೂರಪ್ಪನ ಮನೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರೂ ಅವನ ಮನಸ್ಸು ಕೆಲಸದ ಕಡೆ ಸರಿಯಾಗಿ ಇರುತ್ತಿರಲಿಲ್ಲ. ರಾತ್ರಿ ಒಬ್ಬನೇ ಮಲಗಿದಾಗ ಹಾಸಿಗೆಯ ಖಾಲಿ ಭಾಗವನ್ನು ನೋಡಿ ಅವನ ಕಣ್ಣುಗಳು ನೀರಾಗುತ್ತಿದ್ದವು. ನಿದ್ದೆ ಎನ್ನುವುದು ದೂರದ ಸ್ವಪ್ನವಾಗಿ ಬಿಡುತ್ತಿತ್ತು. ಅವಳ ನೆನಪುಗಳು, ಅವಳ ಜೊತೆ ಮಾತನಾಡುತ್ತಿದ್ದ ಸಮಯಗಳು, ಏಟು ಕೊಡುವಾಗ ಮುದ್ದಾಡುತ್ತಿದ್ದ ಕ್ಷಣಗಳು ಎಲ್ಲವೂ ಸಹ ಚಿತ್ರಪಟದಂತೆ ಅವನ ಮನಸ್ಸಿನ ಮುಂದೆ ನಿರಂತರವಾಗಿ ಚಲಿಸುತ್ತಿದ್ದವು. ಸೂರಪ್ಪನ ಮನೆಯು ದೊಡ್ಡ ಮನೆಯಾಗಿದ್ದರಿಂದ ಅಲ್ಲಿ ದಿನಬಳಕೆಯ ಕೆಲಸಗಳಿಗಾಗಿ ತುಂಬ ಜನ ಕೂಲಿ ಕೆಲಸಗಾರರು ಬರುತ್ತಿದ್ದರು. ಅದರಲ್ಲಿ ಮಲ್ಲಿ ಅನ್ನುವ ತುಂಬ ಸುಂದರವಾದ ಹೆಂಗಸು ದಿನನಿತ್ಯ ಕೆಲಸಕ್ಕೆ ಬರುತ್ತಿದ್ದಳು.
ಅವಳು ನೋಡಲು ಬೆಳ್ಳಗೆ ಇರಲಿಲ್ಲ ನಿಜ, ಆದರೆ ಅವಳ ಕಾಡಿಗೆಯ ಕಣ್ಣು ಮತ್ತು ಗುಂಗುರು ಕೂದಲು ಎಲ್ಲರನ್ನೂ ಆಕರ್ಷಿಸುತ್ತಿದ್ದವು. ಅವಳು ದಪ್ಪವಾಗಿ ಇದ್ದಿದ್ದರಿಂದ ಪ್ರತಿ ಹೆಜ್ಜೆಗೂ ಹಿಂದಿನ ಭಾಗ ನವಿಲಿನ ನಾಟ್ಯದಂತೆ ಅಲುಗುತ್ತಿತ್ತು. ಆದರೆ ಅದು ಒಂದು ಆರೋಗ್ಯಕರ, ಶಕ್ತಿಯುತವಾದ ಸೋಂಪು ಅಂದರೆ ತಪ್ಪಿಲ್ಲ. ಯಾಕೆಂದರೆ ಅದನ್ನು ನೋಡಿದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಗಂಡಸರಿಗೆ ಉತ್ಸಾಹದ ಜೊತೆ ಕಂಬಕ್ಕೆ ಹೊಸ ಶಕ್ತಿ ಸಿಗುತ್ತಿತ್ತು. ಅವಳು ಬಾಗಿ ಕೆಲಸ ಮಾಡುವಾಗ ಅಲ್ಲಿದ್ದ ಕೆಲಸಗಾರರ ಕಣ್ಣುಗಳು ಗುಪ್ತವಾಗಿ ಮಧ್ಯ ಸೀಳಿನ ಮೇಲೆ ಸುತ್ತುತ್ತಿದ್ದವು. ಕೆಲವೊಮ್ಮೆ ಅರ್ಧ ಭಾಗದಷ್ಟು ಆಚೆಗೆ ಬಂದು ನಡುವಲ್ಲಿನ ಅಂಚು ಕಾಣಿಸುತ್ತಿದ್ದರಿಂದ ಕಂಬಗಳು ಎದ್ದು ನಿಂತು ಆಕಾಶ ನೋಡುತ್ತಾ ಕೆಂಪು ಟೋಪಿ ಹಾಕಿ ಸಲಾಂ ಕೊಡುತ್ತಿದ್ದವು. ಅವಳು ಎಲ್ಲರ ಜೊತೆಯೂ ತುಂಬ ಸ್ನೇಹದಿಂದ ಮತ್ತು ನಿರ್ಭಯವಾಗಿ ಮಾತನಾಡಿಸುವುದು ಅವಳ ಅಭ್ಯಾಸ. ಆ ಸ್ನೇಹವನ್ನು ಕೆಲವು ಗಂಡಸರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆಯೂ ಇತ್ತು. ಆದರೆ ಮಲ್ಲಿಯ ಗಂಡ ಸೋಮಣ್ಣನು ಅಲ್ಲೇ ಕೆಲಸ ಮಾಡುತ್ತಿದ್ದ. ಅವನು ಅಸೂಯೆ ಕೊಚ್ಚಿಕೊಳ್ಳುವ ಮನುಷ್ಯ. ಇತರ ಗಂಡಸರು ತನ್ನ ಹೆಂಡತಿಯತ್ತ ನೋಡುವ ದೃಷ್ಟಿಯನ್ನು ಅವನು ಗಮನಿಸಿದಾಗ ಅವನ ಮುಖ ಕೆಂಡದಂತೆ ಆಗುತ್ತಿತ್ತು. ಮಲ್ಲಿಯು ತುಂಬಾನೇ ಒಳ್ಳೆಯವಳು. ಇದುವರೆಗೂ ಕೂಡ ಯಾವ ಗಂಡಸರ ಸಹವಾಸಕ್ಕೂ ಹೋದವಳಲ್ಲ. ಆದರೆ ಅವಳ ಗಂಡ ಸೋಮಣ್ಣನು ಕೆಲಸದವರ ಜೊತೆ ಸ್ನೇಹದಿಂದ ಇರುವುದನ್ನು ನೋಡಿ ಯಾವಾಗಲೂ ಅನುಮಾನ ಪಡುತ್ತಿದ್ದ. ಹಾಗಾಗಿ ಮಲ್ಲಿಗೆ ಸೋಮಣ್ಣನ ಮೇಲೆ ಆಸೆಯೇ ಕಡಿಮೆಯಾಗಿ ಹೋಗಿತ್ತು. ಇಬ್ಬರೂ ಕೂಡ ಅದೇ ವಿಚಾರಕ್ಕೆ ಪ್ರತಿದಿನ ಗಲಾಟೆ ಮಾಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಮನೆಯ ಯಜಮಾನ ಸೂರಪ್ಪನೇನು ಸಾಮಾನ್ಯ ವ್ಯಕ್ತಿಯಲ್ಲ. ಮನೆಯಲ್ಲಿ ತನ್ನ ಹೆಂಡತಿ ಕುಸುಮ ಇಲ್ಲದಿದ್ದಾಗ ಮಲ್ಲಿಯ ಜೊತೆ ಹರಟೆ ಹೊಡೆಯುತ್ತಿದ್ದ. ಒಂದು ದಿನ ಮಲ್ಲಿಯ ಹತ್ತಿರ ಹೋಗಿ ಕಂಬವನ್ನು ತೆಗೆದು ಇದು ಬೇಕಾ ಅಂತನೂ ಕೇಳಿದ್ದ. ಆದರೆ ಮಲ್ಲಿ ಮಾತ್ರ ಹಿಂದೆ ಮುಂದೆ ಯೋಚನೆ ಮಾಡದೆ ತನಗೆ ಬೇಡ ಅಂತಲೇ ಹೇಳಿದ್ದಳು. ಅದಕ್ಕವನು ಯಾಕೆ ಚೆನ್ನಾಗಿಲ್ಲವಾ ಅಂತ ಕೇಳಿದ್ದಕ್ಕೆ ನಾನು ಮನಸ್ಸು ಮಾಡಿದರೆ ಇದಕ್ಕಿಂತ ದೊಡ್ಡದೇ ಸಿಗುತ್ತೆ ಅಂತ ಹೇಳಿ ತನ್ನ ದನಿಗೆ ಅವಮಾನ ಮಾಡಿದ್ದಳು. ಆ ಮಾತು ಕೇಳಿ ಸೂರಪ್ಪನಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಮರುದಿನವೇ ಕೆಲಸದಿಂದ ತೆಗೆದು ಹಾಕಬೇಕು ಅನಿಸಿತ್ತು. ಆದರೆ ಕುಸುಮಾಳಿಗೆ ವಿಚಾರ ಗೊತ್ತಾಗುತ್ತೆ ಅಂತ ಸುಮ್ಮನಾದ. ಒಂದು ದಿನ ಬೆಳಿಗ್ಗೆ ಎಲ್ಲ ಕೆಲಸಗಾರರು ತಿಂಡಿ ತಿಂದ ಮೇಲೆ ಸೂರಪ್ಪ ಎಲ್ಲರನ್ನೂ ಒಂದು ಜಾಗೆಯಲ್ಲಿ ಕೂರಿಸಿಕೊಂಡು ಪ್ರತ್ಯೇಕವಾಗಿ ಕೆಲಸಗಳನ್ನು ಹಂಚಲು ಆರಂಭಿಸಿದ. ಸೂರಪ್ಪನಿಗೆ ವಯಸ್ಸಾದರೂ ತೀಕ್ಷ್ಣ ಬುದ್ಧಿಯನ್ನು ಹೊಂದಿದ್ದ. ಅವನು ತನ್ನ ಕೆಲಸಗಾರರ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದಿದ್ದರಿಂದ ಸೋಮಣ್ಣ ಎಂದು ಗಂಭೀರವಾದ ಕಂಠದಿಂದ ಕರೆದು, ನೀನು ಸುಬ್ಬರಾಜು ಮನೆಗೆ 100 ತೆಂಗಿನ ಸಸಿಗಳನ್ನು ತಲುಪಿಸು. ಹಾಗೆ ಅವನು ಹೇಳಿದಂತೆ ಎಲ್ಲ ಸಸಿಗಳನ್ನು ನೆಟ್ಟು ಬರುವಾಗ ಹಣವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. ಸೋಮಣ್ಣ ತಲೆ ಅಲ್ಲಾಡಿಸಿ, ಚಿಂತೆ ಮಾಡಬೇಡಿ ದನಿ, ಕೆಲಸವನ್ನು ಸರಿಯಾಗಿ ಮಾಡಿ ಬರುತ್ತೇನೆ ಎಂದ. ನಂತರ ಸೂರಪ್ಪನ ದೃಷ್ಟಿ ರೇವಣ್ಣ ಮತ್ತು ಮಲ್ಲಿಯ ಮೇಲೆ ಬಿತ್ತು. ರೇವಣ್ಣ, ಮಲ್ಲಿ, ನೀವಿಬ್ಬರು ಖಾಲಿ ಬಿದ್ದಿರುವ ನನ್ನ ತಾತನ ಮನೆಗೆ ಹೋಗಿ ಇಡೀ ಮನೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಮುಂದಿನ ವಾರದಿಂದ ಅದನ್ನು ಬಾಡಿಗೆಗೆ ಕೊಡಬೇಕು ಅಂತ ಹೇಳಿದ. ಆಗ ಸೋಮಣ್ಣನ ಮುಖವು ರಕ್ತವರ್ಣ ಕಳೆದುಕೊಂಡಿತು. ತ್ವರಿತವಾಗಿ ಮುಂದೆ ಬಂದು, ದಣಿ, ನನ್ನ ಹೆಂಡತಿಯನ್ನು ನಾನು ನನ್ನ ಜೊತೆ ತೆಂಗಿನ ಸಸಿ ನೆಡಲು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಅದಕ್ಕೆ ಸೂರಪ್ಪನು ನಗುತ್ತಾ, ಸೋಮಣ್ಣ, ನಿನಗೆ ಏನು ಭಯ? ರೇವಣ್ಣ ಬಲದಲ್ಲಿ ತುಂಬ ಗಟ್ಟಿಮುಟ್ಟಾದವನು, ಮಲ್ಲಿ ಕೆಲಸದಲ್ಲಿ ತುಂಬ ಚತುರೆ. ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದರೆ ಈ ಸಂಜೆಯೊಳಗೆ ಕೆಲಸ ಮುಗಿಯುತ್ತೆ. ನೀನು ನಿನ್ನ ಕೆಲಸವನ್ನು ನೋಡಿಕೋ ಎಂದು ಸ್ಪಷ್ಟವಾಗಿ ಹೇಳಿದ. ಸೋಮಣ್ಣನಿಗೆ ಏನು ಹೇಳುವುದಕ್ಕೂ ಆಗದೆ ಮುಖವನ್ನು ಕೆಡವಿಕೊಂಡು ಸಸಿಗಳ ಕಡೆ ತಿರುಗಿದ. ಅವನ ಮನಸ್ಸಿನಲ್ಲಿ ಸಹಸ್ರಾರು ಸಂಶಯಗಳು ಸುಳಿದಾಡಿದವು. ಅವನು ತೆಂಗಿನ ಸಸಿಗಳನ್ನು ಗಾಡಿಗೆ ತುಂಬಿ 5 ಜನರನ್ನು ಕರೆದುಕೊಂಡು ಸುಬ್ಬರಾಜು ಮನೆಯ ಕಡೆ ನಡೆದ. ಆದರೆ ಅವನ ಮನಸ್ಸು ಮಾತ್ರ ತೋಟದ ಹಳೆ ಮನೆಯಲ್ಲಿ ಉಳಿದಿತ್ತು. ರೇವಣ್ಣ ಮತ್ತು ಮಲ್ಲಿ ತೋಟದ ಹಳೆ ಮನೆಗೆ ತಲುಪಿದರು. ಅದು ದೀರ್ಘಕಾಲವಾಗಿದ್ದ ಮನೆಯಾಗಿದ್ದರಿಂದ ಜೇಡರ ಬಲೆಗಳು, ಧೂಳಿನ ತೆರೆ
ಮತ್ತು ಹಳೆಯ ಪೀಠೋಪಕರಣಗಳು ತುಂಬಿದ್ದವು. ಇಬ್ಬರು ಕೆಲಸವನ್ನು ಆರಂಭಿಸಿದರು. ರೇವಣ್ಣ ಭಾರವಾದ ಸಾಮಾನುಗಳನ್ನು ತೆಗೆದುಕೊಂಡು ಚಲಿಸುತ್ತಿದ್ದರೆ ಮಲ್ಲಿಯು ಬಲೆಗಳನ್ನು ತೆಗೆಯುತ್ತಿದ್ದಳು. ಅವಳು ಕೆಲಸ ಮಾಡುವಾಗ ರೇವಣ್ಣನು ಅವಳನ್ನೇ ನೋಡುತ್ತಿದ್ದ. ಒಮ್ಮೊಮ್ಮೆ ಬಾಗುವಾಗ ಹಣ್ಣಿನ ಅಂಚು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರಿಂದ ಒಳಗಿದ್ದ ಕಂಬಕ್ಕೆ ಪದೇ ಪದೇ ಎಚ್ಚರವಾಗಿ ಆಕಾಶ ನೋಡುತ್ತಿತ್ತು. ಅವುಗಳನ್ನು ನೋಡಿ ಕೆಲಸ ಮಾಡುತ್ತಿದ್ದಂತೆ ಮೌನವು ಅಸಹನೀಯವಾಗಿ ಭಾರವಾಗತೊಡಗಿತು. ಅವನ ಕೈಗಳು ಕೆಲಸ ಮಾಡುತ್ತಿದ್ದವು ನಿಜ, ಆದರೆ ಅವನ ಕಣ್ಣುಗಳು ಪದೇ ಪದೇ ಅವಳ ಹಣ್ಣು ಮತ್ತು ಹಿಂದಿನ ಭಾಗದ ಕಡೆಗೆ ಹೋಗುತ್ತಿದ್ದವು. ಈ ಸೋಮಣ್ಣನು ಸುಬ್ಬರಾಜು ಮನೆಯನ್ನು ತಲುಪಿ ಗಾಡಿಯಿಂದ ತೆಂಗಿನ ಸಸಿಗಳನ್ನು ತೆಗೆಯಲು ಶುರು ಮಾಡಿದ. ಮಲ್ಲಿಯು ಅವನ ಬದಲಾವಣೆಯನ್ನು ಗಮನಿಸಿ, ರೇವಣ್ಣ, ನಿನ್ನ ಮನಸ್ಸು ಸರಿಯಿಲ್ಲವೇ ಎಂದು ಕರುಣಾಜನಕವಾದ ಸ್ವರದಲ್ಲಿ ಕೇಳಿದಳು. ರೇವಣ್ಣನು ಒಂದು ಗಹನವಾದ ಉಸಿರು ಬಿಟ್ಟು, ಏನು ಹೇಳಲಿ ಮಲ್ಲಿ, ಸುಗುಣ ಇಲ್ಲದ ಮನೆ ಖಾಲಿಯಾಗಿದೆ. ಯಾವಾಗಲೂ ಒಂಟಿತನವೇ ಕಾಡುತ್ತೆ. ಅವಳ ನೆನಪುಗಳು ಅವಳ ಜೊತೆ ಮಾತನಾಡುತ್ತಿರುವುದು, ಮುದ್ದಾಡುತ್ತಿರುವುದು ಅನ್ನುವಾಗ ಕಣ್ಣಿನಿಂದ ನೀರು ಉಕ್ಕಿ ಬಂದು ಅವನ ಮಾತು ಅಲ್ಲಿಗೆ ನಿಂತಿತು. ಆಗ ಮಲ್ಲಿಯ ಹೃದಯವು ಒಡೆದು ಹೋಗಿ ಅವಳು ತನ್ನ ಕೆಲಸವನ್ನು ನಿಲ್ಲಿಸಿ, ರೇವಣ್ಣ, ದುಃಖ ಪಡಬೇಡ, ನೀನು ಯಾವತ್ತೂ ಒಂಟಿಯಾಗಲ್ಲ ಎಂದು ಸಮಾಧಾನಪಡಿಸಲು ಯತ್ನಿಸಿದಳು. ಅದಕ್ಕವನು, ನಾನು ನಿಜವಾಗಿಯೂ ಒಂಟಿಯಾಗಿದ್ದೇನೆ ಮಲ್ಲಿ. ಪ್ರತಿ ರಾತ್ರಿ, ಪ್ರತಿ ಗಂಟೆ, ಪ್ರತಿ ನಿಮಿಷವನ್ನು ತುಂಬ ಕಷ್ಟದಿಂದ ಕಳೆಯುತ್ತೇನೆ. ಅದರಲ್ಲೂ ನನಗೆ ಪ್ರತಿದಿನ ಕಂಬದ ನೀರು ಹಾರಿಸದಿದ್ದರೆ ಮರುದಿನ ಕೆಲಸ ಮಾಡುವಾಗ ಕೈಕಾಲುಗಳು ನಡುಗುತ್ತೆ. ಸುಗುಣ ಪ್ರತಿದಿನ ಚಪಾತಿಗೆ ಏಟು ಕೊಡಲು ಅವಕಾಶ ಕೊಡುತ್ತಿದ್ದಳು. ಆದರೆ ಈಗ ಜಟಕ ಗಾಡಿ ಹೊಡೆದು ಸಮಾಧಾನ ಪಡಬೇಕಾಗಿದೆ ಅನ್ನುತ್ತಾನೆ. ರೇವಣ್ಣ ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಜಟಕ ಬಂಡಿ ಹೊಡೆಯಲು ಸಮಯವಿರಲಿಲ್ಲ. ಹಾಗಾಗಿ ಅವನ ಕೈಕಾಲುಗಳು ನಡುಗಲು ಶುರುವಾಗಿರುತ್ತೆ. ಅದಕ್ಕೆ ಮಲ್ಲಿಯು ಏನು ಉತ್ತರ ಕೊಡದೆ ತನ್ನ ಕೆಲಸವನ್ನು ಮುಂದುವರಿಸಿದಳು. ಸೋಮಣ್ಣ ಮತ್ತು ಅವನ ತಂಡದವರು ತೆಂಗಿನ ಸಸಿಗಳನ್ನು ನೆಡಲು ಆರಂಭಿಸಿದರು. ಸೂರಪ್ಪನು ತನ್ನ ಕಾರಿನಲ್ಲಿ ಬಂದು ಮಲ್ಲಿ ಮತ್ತು ರೇವಣ್ಣನ ಕೆಲಸವನ್ನು ಗಮನಿಸಿ, ನಿಧಾನಕ್ಕೆ ಮಾಡಿ ಅಂತ ಹೇಳಿ ಪೇಟೆಯ ಕಡೆಗೆ ಹೊರಟ. ರೇವಣ್ಣ ನಡುಗುತ್ತಿದ್ದರಿಂದ ಮಲ್ಲಿಯ ಹತ್ತಿರ, ನೀನು ಕೆಲಸ ಮಾಡುತ್ತಿರು, ನಾನು ಜಡಕ್ಕ ಗಾಡಿ ಹೊಡೆದು ಬರುತ್ತೇನೆ, ಇಲ್ಲ ಅಂದರೆ ನನಗೆ ಕೆಲಸ ಮಾಡಲು ತೊಂದರೆಯಾಗುತ್ತೆ ಅಂತ ಹೇಳಿ ಆಚೆ ಹೋಗುತ್ತಾನೆ. ಅವನ ಮಾತುಗಳು ಅವಳನ್ನು ಸ್ಪರ್ಶಿಸಿ ಸಹಾನುಭೂತಿಯ ಒಂದು ತರಂಗವು ಅವಳನ್ನು ಪ್ರೇರೇಪಿಸಿತು. ರೇವಣ್ಣ ಹೊರಗಡೆ ಹೋಗಿ ಒಳಗಿದ್ದ ಒನಕೆ ತೆಗೆದು ಜಟಕ ಗಾಡಿ ಹೊಡೆಯುತ್ತಿದ್ದಂತೆ ಮಲ್ಲಿ ನಿಧಾನಕ್ಕೆ ಹತ್ತಿರ ಹೋಗಿ ಅವನು ಕಷ್ಟಪಡುವುದನ್ನು ನೋಡಿ ಸಹಿಸಲಾಗದೆ ರೇವಣ್ಣ ಅಂತ ಕರೆದಳು. ಅವನು ಒಮ್ಮೆ ಬೆಚ್ಚಿಬಿದ್ದು ತಿರುಗಿ ನೋಡಿದಾಗ ಅವಳನ್ನು ನೋಡಿ ಮುಜುಗರಕ್ಕೆ ಒಳಗಾಗಿ, ಮಲ್ಲಿ, ನೀನೇಕೆ ಇಲ್ಲಿಗೆ ಬಂದಿದ್ದು? ನೀನು ಹೋಗಿ ಕೆಲಸ ಮಾಡು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಅನ್ನುತ್ತಾನೆ. ಅದಕ್ಕವಳು, ರೇವಣ್ಣ, ಎಲ್ಲರ ಜೀವನದಲ್ಲೂ ಕಷ್ಟಗಳು ಬರುತ್ತೆ, ನನಗೂ ಕೂಡ ನನ್ನದೇ ಆದ ಕಷ್ಟಗಳಿವೆ. ನಾನು ಸೋಮಣ್ಣನಂತಹ ಅನುಮಾನದ ಪಿಶಾಚಿಯನ್ನು ಮದುವೆಯಾಗಿದ್ದು ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು. ಅಂಥವರ ಬದಲು ನಿನ್ನಂಥವರು ಸಿಕ್ಕಿದ್ದರೆ ಜೀವನ ಪಾವನವಾಗುತ್ತಿತ್ತು. ನಾನು ಇದುವರೆಗೂ ಯಾರಿಗೂ ಕೂಡ ನನ್ನ ಹೂವನ್ನು ಕೊಟ್ಟಿರಲಿಲ್ಲ, ಆದರೆ ಇದೇ ಮೊದಲ ಬಾರಿಗೆ ಬೇರೆಯವರಿಗೆ ಕೊಡಬೇಕು ಅನಿಸುತ್ತಿರುವುದು ಅಂತ ಹೇಳಿ ಒಳಗಿದ್ದನ್ನು ತೆಗೆದು ಸುಂದರವಾದ ಮಲ್ಲಿಗೆಯ ಮೊಗ್ಗಿನಂತಿರುವ ಹೂವನ್ನು ತೋರಿಸಿದಾಗ ಅದರಿಂದ ಬರುತ್ತಿರುವ ಪರಿಮಳ ತೋಟದ ಸುತ್ತಲೂ ಸುತ್ತುವರಿಯುತ್ತೆ. ಅವನಿಗೆ ಅದನ್ನು ನೋಡಿ ತಲೆ ಕೆಟ್ಟು ಹೋಗಿ, ಅದನ್ನು ತಿನ್ನುವುದಾ ಅಂತ ಕೇಳಿದಾಗ ತೋಟದಲ್ಲಿ ಆಹಾರಕ್ಕಾಗಿ ಪರದಾಡುತ್ತಿದ್ದ ಪಕ್ಷಿಗಳಿಗೆ ಸುಗಂಧಭರಿತ ಪರಿಮಳ ಬಂದು ತನ್ನ ಬಳಗವನ್ನು ಕೂಗಿ ಕರೆಯುತ್ತದೆ. ಸರಿ, ತಿನ್ನು ಅಂತ ಪ್ರತ್ಯುತ್ತರ ಬಂದಾಗ ಪೂರ್ತಿ ಬಿಡಿಸಿ ಕಣ್ತುಂಬಿಕೊಂಡು ಚೆನ್ನಾಗಿ ತಿಂದು ನೀರು ಕುಡಿದಾಗ ಗುಬ್ಬಚ್ಚಿ ಮತ್ತು ಇತರೆ ಪಕ್ಷಿಗಳ ಕೂಗಾಟ ಜಾಸ್ತಿಯಾಗುತ್ತದೆ. ಸೂರಪ್ಪನು ಪೇಟೆಯಲ್ಲಿ ಅಂಗಡಿಗಳ ಬಾಡಿಗೆಯನ್ನು ವಸೂಲಿ ಮಾಡಿ ರೇವಣ್ಣ ಮತ್ತು ಮಲ್ಲಿಗೆ ಕುಡಿಯಲು ತಂಪು ಪಾನೀಯವನ್ನು ತೆಗೆದುಕೊಂಡು ಹೊರಡುತ್ತಾನೆ. ನಂತರ ಆಕಾಶ ನೋಡುತ್ತಿದ್ದ ಕೆಂಪು ಟೋಪಿಯನ್ನು ಹೂವಿನೊಳಗಾಗಿ ಹಿಂದೆ ಮುಂದೆ ಮಾಡುವಾಗ ಸೋಮಣ್ಣನು ತೆಂಗಿನ ಸಸಿಗಳನ್ನು ನೆಡುತ್ತಾ ಮಲ್ಲಿಯನ್ನು ವಿಚಾರಿಸಲು ಕರೆ ಮಾಡುತ್ತಾನೆ.
ಆದರೆ ಅವಳು ಕೆಲಸದಲ್ಲಿ ತೊಡಗಿದ್ದರಿಂದ ಕರೆಯನ್ನು ಸ್ವೀಕರಿಸುವುದಿಲ್ಲ. ತೋಟದಲ್ಲಿ ಹರಿಯುವ ನೀರಿನ ಸದ್ದು, ಹಕ್ಕಿಗಳ ಇಂಪಾದ ಇಂಚರ, ತಂಪಾದ ಗಾಳಿ ಎಲ್ಲವೂ ಕೂಡ ಹೊಸದಾದ ಮೆರುಗನ್ನು ಕೊಡುತ್ತಿರುವಾಗ ಕಂಬದ ನೀರು ಆಚೆ ಬರುತ್ತೆ. ನೀರು ಬರುತ್ತಿರುವುದರ ಬಗ್ಗೆ ಸೂಚನೆ ಕೊಟ್ಟಾಗ ತನಗದು ತುಂಬ ಇಷ್ಟ. ನೀರನ್ನು ವ್ಯರ್ಥ ಮಾಡೋದು ಬೇಡ, ನನಗೆ ಕುಡಿಯಬೇಕು ಅಂದಾಗ ಸೂರಪ್ಪನು ಬಿಸಿಲಿನ ಶಾಖಕ್ಕೆ ತಂಪು ಪಾನೀಯ ಕುಡಿಯುತ್ತಾ ಬರುತ್ತಿರುತ್ತಾನೆ. ಮಲ್ಲಿ ಕೂಡಲೇ ಕೆಳಗೆ ಕುಳಿತಾಗ ಜೋರಾಗಿ ಹಾರುತ್ತದೆ. ನಂತರ ನೀರನ್ನು ಚೆನ್ನಾಗಿ ಕುಡಿದು ಎಲ್ಲವನ್ನು ಸರಿಪಡಿಸಿ ಕೆಲಸದಲ್ಲಿ ತೊಡಗಿದಾಗ ಸೂರಪ್ಪ ತಂಪು ಪಾನೀಯ ಕೊಟ್ಟು ರೇವಣ್ಣ ಎಲ್ಲಿದ್ದಾನೆ ಅಂತ ಕೇಳುತ್ತಾನೆ. ಅದಕ್ಕವಳು ಹೊರಗಡೆ ಕೆಲಸ ಮಾಡುತ್ತಿದ್ದಾನೆ ಅನ್ನುತ್ತಾಳೆ. ನಂತರ ಅವನು ಸರಿ ಅಂತ ಹೇಳಿ ಮನೆಗೆ ಹೊರಡುತ್ತಾನೆ. ಆಮೇಲೆ ರೇವಣ್ಣ ಒಳಗೆ ಬಂದಾಗ ಇಬ್ಬರೂ ಕೂಡ ತಂಪು ಪಾನೀಯ ಕುಡಿಯುತ್ತಿರುವಾಗ ರೇವಣ್ಣನು ಆಗ ಕುಡಿದಿದ್ದು ಚೆನ್ನಾಗಿತ್ತಾ ಅಂತ ಕೇಳುತ್ತಾನೆ. ಅದಕ್ಕವಳು ಹೌದು, ತುಂಬ ಚೆನ್ನಾಗಿತ್ತು ಮತ್ತು ಸ್ವಾದಿಷ್ಟವಾಗಿತ್ತು ಅಂತ ಹೇಳಿ ಮತ್ತೆ ಕೆಲಸಕ್ಕೆ ತೊಡಗುತ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆಯಲ್ಲಿ ರೇವಣ್ಣನ ಕೈಗೆ ಏನೋ ಗಟ್ಟಿಯಾದ ವಸ್ತು ತಗುಲಿತು. ಅವನು ಧೂಳನ್ನು ಸ್ವಚ್ಛಗೊಳಿಸಿದಾಗ ಅದರೊಳಗೆ ಚಿನ್ನದ ನಾಣ್ಯಗಳನ್ನು ಕಂಡ. ಸುಮಾರು 1 ಮಡಿಕೆಯಷ್ಟು ಚಿನ್ನದ ನಾಣ್ಯಗಳಿದ್ದವು. ಮಲ್ಲಿಯೂ ಕೂಡ ಆಶ್ಚರ್ಯಚಕಿತಳಾಗಿ ಅವುಗಳನ್ನು ನೋಡಿದಳು. ರೇವಣ್ಣನು ಆಶ್ಚರ್ಯದಿಂದ ಮಲ್ಲಿ ಅಂತ ಹೇಳಿದ. ಮಲ್ಲಿಯ ಕಣ್ಣುಗಳು ಚಕಿತವಾಗಿ ಮಿಂಚಿ, ದೇವರೇ, ಇದು ನಮ್ಮದಾಗಬಹುದು ಅಂದಳು. ನಂತರ ಇದನ್ನು ದಣಿಗೆ ಗೊತ್ತಾಗದಂತೆ ನಾವಿಬ್ಬರು ತೆಗೆದುಕೊಂಡು ಹೋಗೋಣ ಅನ್ನುತ್ತಾಳೆ. ರೇವಣ್ಣ ಕೂಡ ಅದಕ್ಕೆ ಒಪ್ಪಿಗೆ ಕೊಡುತ್ತಾನೆ. ನಂತರ ಅವರ ಕೆಲಸ ಮುಂದುವರಿಸಿ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಿ ಸೂರಪ್ಪನಿಗೆ ಗೊತ್ತಾಗದಂತೆ ಕೆಲಸ ಬಿಡುವ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಹೋಗಿಯೇ ಬಿಡುತ್ತಾರೆ. ಮರುದಿನ ಇಬ್ಬರು ಕೂಡ ಕೆಲಸಕ್ಕೆ ರಜೆ ಹಾಕಿದಾಗ ಎಲ್ಲರೂ ಕೂಡ ನೆಗಡಿಯಾಗಿದೆ ಅಂತ ಅಂದುಕೊಳ್ಳುತ್ತಾರೆ. ಆದರೆ ರೇವಣ್ಣ ಮಲ್ಲಿಯನ್ನು ಮನೆಗೆ ಕರೆಸಿ ಚಿನ್ನದ ನಾಣ್ಯಗಳನ್ನು ಹಂಚಿಕೊಳ್ಳುತ್ತಾರೆ. ಇದರಿಂದ ಅವರ ಜೀವನ ಶೈಲಿಯೇ ಬದಲಾಗುತ್ತದೆ. ಫ್ರೆಂಡ್ಸ್, ಇದೇ ಅಲ್ವಾ ಅದೃಷ್ಟ ಅಂದರೆ. ಆದರೆ ಎಲ್ಲರಿಗೂ ಕೂಡ ಇಂತಹ ಅದೃಷ್ಟ ಇರಲ್ಲ ಅಂತ ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.